ನಮಸ್ಕಾರ. ಇದ್ಯಾರಪ್ಪ ಇವರು ಇಲ್ಲೆಲ್ಲಿ ಬಂದ್ಕೊಂಡಿದ್ರು ಅನ್ಕೊಂಡಿದ್ದೀರಾ? ನಾನೊಬ್ಬ ಕಾಂಟ್ರಾಕ್ಟ್ರು. ಹಂಗಾದ್ರೆ ಈ ರೋಡ್ ಇವ್ರದ್ದೇ ಅಂತ ತಿಳ್ಕೊಂಡ್ರಾ? ತಪ್ಪು. ನಾವು ಏನೇ ಒಂದು ಕೆಲಸ ಮಾಡಿದ್ರು ಭಾಳ ವಿಭಿನ್ನವಾಗಿ ಮಾಡಬೇಕು. ಈ ರೋಡು ನಾರ್ಮಲ್ ಆಗಿದೆ. ಈ ರೋಡ್ ನಾವು ಮಾಡಿದ್ದಲ್ಲ, ನಾನು ಮಾಡಿದ ರೋಡ್ ತೋರಿಸ್ತೀನಿ ಬನ್ನಿ ನಿಮಗೆ. ನಂದು ಒಂದು ಯೋಚನೆ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಏನೇ ಕೆಲಸ ಮಾಡಿದ್ರು ಭಾಳ ವಿಭಿನ್ನವಾಗಿ ಮಾಡಬೇಕು ಅಂತ ಒಂದು ಯೋಚನೆಯಲ್ಲಿ ನಾನು ಈ ಒಂದು ನೀವು ಏನು ನೋಡ್ತಾ ಇದ್ದೀರಲ್ಲ ರೋಡ್, ಅದನ್ನ ಮಾಡಿ ತೋರಿಸ್ತಾರೆ. ರೋಡ್ ತೋರಿಸ್ತಿದ್ದೇನೆ ರೀ ನೋಡಿ. ಬಹಳ ವಿಭಿನ್ನವಾದಂಥ ರೋಡನ್ನು ಇದು ಮಾಡಿದ್ದು. ಇದೇನಪ್ಪ ರೋಡ್ ಹೊಂಡ ಗಂಡಿ ಎಲ್ಲ ಇದೆ, ಇದನ್ನೇನು ವಿಭಿನ್ನವಾಗಿ ಮಾಡಿದ್ದು? ಕಿತ್ತೋದ ರೋಡ್ ಥರ ಇದೆ ಅಂದ್ಕೊಂಡ್ರೆ ಎಷ್ಟು ವರ್ಷ ಆಯ್ತೇನೋ ರೋಡ್ ಅಂತ ತಿಳ್ಕೊಂಡ್ರ? ನಿಜವಾಗ್ಲೂ ತಪ್ಪು. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಈ ರೋಡ್ ಮಾಡುವಾಗಲೇ ಹಿಂಗೆ ಮಾಡ್ಬೇಕಂತ ಹೇಳಿ ಮಾಡಿದ್ದು. ಇದೇ ಥರ ಕಿತ್ತೋಗಿರ್ಬೇಕು, ಇದೇ ಥರ ಆಗಿರ್ಬೇಕಂತ ಪ್ರೀ ಪ್ಲ್ಯಾನ್ ಆಗಿ ಈ ಥರ ರೋಡ್ ಮಾಡಿದ್ದು ನಾವು. ಪ್ಲ್ಯಾನ್ ಮಾಡಿ ಈ ಥರ ಕಿತ್ತೋದು ರೋಡ್ ಮಾಡ್ತಾರೆ ಅಂದ್ಕೊಂಡ್ರ? ಯಾಕೆ ಮಾಡಬಾರ್ದು ವೀಕ್ಷಕರೇ? ನೋಡಿ, ಒಂದು ರೋಡ್ ಮಾಡಿದ್ರೆ ಒಂದು 2 ವರ್ಷದಲ್ಲಿ ಇಲ್ಲ 3 ವರ್ಷದಲ್ಲಿ ಮಳೆ ಬಂದು ಇಲ್ಲ ದೊಡ್ಡ ದೊಡ್ಡ ಗಾಡಿ ಹೋಗಿ ರೋಡ್ ಕಿತ್ತೋಗ್ಬಿಡುತ್ತೆ. ಅದೇ ನಾವು ಮಾಡುವಾಗಲೇ ಈ ಥರ ಕಿತ್ತೋದು ರೋಡ್ ಮಾಡಿಬಿಟ್ರೆ ಮತ್ತು ಕಿತ್ತೋಗೋ ಚಾನ್ಸಸ್ಸೇ ಇರಲ್ಲ. ನೀವು ನೋಡ್ತಾ ಇರ್ಬೋದು ಈ ರೋಡಲ್ಲಿ ಮತ್ತು ಎಲ್ಲಿ ಕಿತ್ತೋಗ್ಬೇಕು, ಎಲ್ಲೂ ಕಿತ್ತೋಗ್ಲಿಕ್ಕೆ ಜಾಗನೇ ಇಲ್ಲ. ಆ ಥರ ನಾವು ಪಕ್ಕ ಪ್ಲ್ಯಾನ್ ಮಾಡಿ, ಪ್ಲ್ಯಾನ್ ಅಂದ್ರೆ ಅದು ಹಾಂಗಿಂಗಿನ ಪ್ಲ್ಯಾನ್ ಅಲ್ಲ ವೀಕ್ಷಕರು. ನಿಮ್ಮ ತಲೆ ಕೇಳಿದ್ರೆ ತಲೆ ತಿರುಗೋಗುತ್ತೆ. ಎಲ್ಲೆಲ್ಲಿಂದಲ್ಲ ಇಂಜಿನಿಯರ್ಸ್ನೆಲ್ಲ ಕರೆಸಿ ಅದ್ರ ಬಗ್ಗೆ ಕೂರಿಸಿ ಮಾತಾಡಿ ಎಷ್ಟೆಷ್ಟೋ ಮೀಟಿಂಗು. ನನಗೆ ಆ ಟೈಮಲ್ಲಿ ನೀವು ನಂಬ್ತಿರೋ ರಾತ್ರಿ ಎಲ್ಲ ನಿದ್ರೆ ಇಲ್ಲ, ಮನೆಗೆ ನಾನು ಹೋಗಿದ್ದು ನೆನಪೇ ಇಲ್ಲ ನನಗೆ. ಆ ಥರ ನಂಗೆ ಇದೇ ಥರ ಬೇಕು ಪ್ರಾಪರಾಗಿ. ಹಿಂಗೆ ಹೊಂಡ ಇರಬೇಕು, ಹಿಂಗೆ ಗುಂಡಿ ಇರಬೇಕು, ಹಿಂಗೆ ಕಟ್ಟಾಗಿರಬೇಕು, ಹಿಂಗೆ ಆಗಿರ್ಬೇಕಂತೇಳಿ ನಾನು ಪ್ಲ್ಯಾನ್ ಮಾಡಿದೆ. ಅಂದರೆ ಈಗ ತೋರಿಸ್ತೀನಿ ಬನ್ನಿ, ನೀವು ಬನ್ನಿ ಸರ್, ನೀವು ಬನ್ನಿ ಸರ್. ನೋಡಿ ಸರ್, ಇದೇ ಥರ ಈಗ ಕಿತ್ತೋಗಿರಬೇಕು, ಹಿಂಗೆ ಬರಬೇಕು. ಇದೆಲ್ಲ ಪಕ್ಕ ಪ್ಲ್ಯಾನ್ ಸರ್. ಕಂಪ್ಯೂಟರ್ ವರ್ಕ್ ಮಾಡಿ ಇಲ್ಲಿ ಬಂದು ಡಿಸೈನ್ ಮಾಡಿ ನಿಲ್ಸ್ಕೊಂಡು ನಾನೇ ಸ್ವತಃ ಸರ್, ನಾನೇ ಡಿಸೈನ್ ಮಾಡಿ ಇಲ್ಲಿ ಸ್ವಲ್ಪ ಸರ್ ಝೂಮ್ ನನಗೆ. ನಾನೇ ಸರ್ ಇದೆಲ್ಲ ಪ್ಲ್ಯಾನ್ ಮಾಡಿ ಸರ್. ಇದು ಕ್ರೆಡಿಟ್ ಎಲ್ಲ ಆಲ್ಮೋಸ್ಟ್ ನನಗೆ ಬರ್ಬೇಕು ಸರ್. ನೋಡಿ ಇದೆಲ್ಲ, ಮತ್ತು ಈಗ ನೋಡಿ ಇದೆಲ್ಲ ಕಿತ್ತು ಹಿಂಗೆ ಹಾಕಿಟ್ಟಿದ್ದೇವೆ ನಾವು. ಇದೆಲ್ಲ ಹೆಂಗಂದ್ರೆ ಒಂದು ಎಲ್ಲೂ ಕೂಡ ಸ್ಪೇಸ್ ಇರಬಾರ್ದು. ಈ ಓವರ್ಟೇಕ್ ಎಲ್ಲ ಮಾಡೋ ಚಾನ್ಸಸ್ಸೇ ಇರಬಾರ್ದು. ನೋಡಿ ಹಿಂಗೆಲ್ಲ ಕಿತ್ತೋಗಿದ್ರೆ ಯಾರು ಓವರ್ಟೇಕ್ ಮಾಡ್ತಾರೆ ಅಲ್ವಾ? ಅದಕ್ಕೋಸ್ಕರ ಈ ಥರ ಎಲ್ಲ ನಾವೇ ಮಾಡಿದ್ದು ಸರ್. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಯಾಕಪ್ಪ ಈ ಥರ ಕಿತ್ತೋದು ರೋಡ್ ಮಾಡಿದ್ದೆ ಅಂತ ನೀವು ಕೇಳ್ಬೋದು ಸರ್. ನೋಡಿ, ಈ ಥರ ಕಿತ್ತೋದು ರೋಡ್ ಮಾಡಿದ್ರೆ ಎಷ್ಟು ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ, ಯಾರು ಕೂಡ ಗಾಡಿನ ಸ್ಪೀಡಾಗಿ ಹೋಗೋದೇ ಇಲ್ಲ. ನೋಡಿ ಅಲ್ಲಿ ಆ ಕಡೆ ಸಿಮೆಂಟ್ ರೋಡ್ ಇದೆ, ಅಲ್ಲಿಂದ 80ರಲ್ಲಿ ಬಂದರು ಇಲ್ಲಿ ಹೋಗುವಾಗ 40ರಲ್ಲೇ ಹೋಗಬೇಕು. ಅದಕ್ಕಿಂತ ಜಾಸ್ತಿ ಹೋಗೋಕ್ಕಾಗಲ್ಲ. ಹೋದರೆ ಗಾಡಿ ಡಮ್ ಆಗಿಬಿಡುತ್ತೆ. ಆಯಿತಾ? ಅವಾಗ ಏನಾಗುತ್ತೆ, ತಂದೆ ತಾಯಿನೂ ಸೇಫು. ಅವರು ನನ್ನ ಮಕ್ಕಳಿದ್ದೇವರೆ ಗಾಡೀಲಿ ಹೋಗ್ತಿದ್ದಾನೆ, ಒಳ್ಳೆ ರೀತಿಯಲ್ಲಿ ಹೋಗಿ ಮುಟ್ಲಿ ಆ ಥರ ಬೇಡ್ಕೊಳ್ಬೇಕಂಬುದೇ ಇಲ್ಲ. ಈ ರೋಡಲ್ಲಿ ಹೋಗ್ತಿದ್ರೆ ಅವ್ನು ಸ್ಲೋ ಆಗಿ ಹೋಗ್ತಾನೆ ಆಟೋಮೆಟಿಕ್ಕಾಗಿ ಅಲ್ವಾ? ಇದೊಂದು ನಿಮ್ಗೊಂದು ಒಳ್ಳೆ ಇದು ಏನಂತ ಹೇಳಿದ್ರೆ, ಈ ಮಳೆಗಾಲದಲ್ಲಿ ನೀರು ತುಂಬಿಬಿಡುತ್ತೆ, ಗೊತ್ತಾಯ್ತಾ? ಅದರಿಂದ ಏನಾಗುತ್ತೆ, ನಾವು ನಮ್ಮ ಕಾಲದಲ್ಲಿ ಎಲ್ಲ ಕಡೆಯೂ ಹೊಂಡ ಗಂಡಿ ಇತ್ತು, ನೀರಲ್ಲಿ ಆಟ ಆಡ್ಲಿಕ್ಕೆ ಆಗ್ತಿತ್ತು. ಈಗಿನ ಮಕ್ಳಿಗೆ ಆ ಥರ ಚಾನ್ಸ್ ಇಲ್ಲ. ಬಟ್ ಈ ರೋಡ್ ಮಾಡೋದ್ರಿಂದ ಇಲ್ಲ, ಈ ಕಡೆ ಈ ಹೊಂಡದಲ್ಲೆಲ್ಲ ನೀರು ತುಂಬಿರುತ್ತಾ, ಮಕ್ಕಳು ಬಂದಾಗಲ್ಲ ಟಂಕ ಆಡ್ಬೋದಾ? ಇನ್ನೊಂದೇನಂತ ಹೇಳಿದ್ರೆ ಸರ್, ಒಂದು ಥೀಮ್ ಇಟ್ಕೊಂಡು ಈ ರೋಡನ್ನು ಮಾಡಿದ್ದು. ಒಂದು ಒಳ್ಳೆ ಪ್ಲ್ಯಾನ್ ಮಾತ್ರ ಅಲ್ಲ, ಒಂದು ಒಳ್ಳೆ ಥೀಮ್ ಇಟ್ಕೊಂಡು ಮಾಡಿದ್ದು. ಏನು ಥೀಮ್ ಅಂದ್ಕೊಂಡ್ರಾ? ಒಂದು ಏನು ಗೊತ್ತಾ ಸರ್, ಈಗ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ಕಷ್ಟಪಡ್ಬೇಕು ನಾವು. ಆ ಕಷ್ಟದಲ್ಲಿ ನಾವು ಎಷ್ಟು ಕಷ್ಟಪಡ್ಬೇಕಂತ ಹೇಳಿದ್ರೆ ಬೀಳುದು ಏಳುದೆಲ್ಲ ಇದ್ದೇ ಇರುತ್ತಲ್ವಾ? ಅದೇ ಒಂದು ಥೀಮ್ ಇಟ್ಕೊಂಡು ಈ ರೋಡನ್ನು ಮಾಡೋದು. ನೋಡಿ, ನೀವು ಆ ಕಡೆ ಒಂದು ಒಳ್ಳೆ ಸಿಮೆಂಟ್ ರೋಡ್ ಇದೆ, ಆ ಸಿಮೆಂಟ್ ರೋಡೇ ನೀವು ಹೋಗ್ಬೇಕಂತ ಹೇಳಿದ್ರೆ ಈ ಹೊಂಡ ಗಂಡಿ ರೋಡನ್ನು ದಾಟ್ಕೊಂಡೇ ಹೋಗ್ಬೇಕು. ಹೀಗೆ ಮಾಡ್ಕೊಂಡು ಕಷ್ಟಪಟ್ಕೊಂಡು ನೀವು ಹೋದ್ರೆ ಆ ಕಡೆ ಒಳ್ಳೇದಿರೋ ಸಿಮೆಂಟ್ ರೋಡ್ ಸಿಗುತ್ತೆ ನಿಮಗೆ ಅಲ್ವಾ? ಈ ಥರ ಒಂದು ಥೀಮ್ ಇಟ್ಕೊಂಡು ಮಾಡಿ ಸರ್. ಆಯ್ತಾ ಮಾರೇ ಸರ್? ಅದು ಆಯ್ತು ಸರ್. ಅಂದರೆ ಸರ್ ಮತ್ತೆಂತ ಗೊತ್ತಾ ಸರ್, ಅಲ್ಲ ಒಂದು ನಿಮಿಷ ಎಂತ ಇತ್ತು ಸರ್, ಒಂದು ನಿಮಿಷ. ಅದೆಂತಂದ್ರೆ ಸರ್, ಈಗ ನೋಡಿ ಈ ಥರ ಎಲ್ಲ ಆದಮೇಲೆ ಯಾವ ಪ್ರಪಂಚದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ಮೇಲೆ ಯಾರು ರೋಡ್ ಈ ಥರ ಮಾಡಲಿಲ್ಲ, ಒಂದು ಥೀಮ್ ಕಾನ್ಸೆಪ್ಟ್ ಇಟ್ಕೊಂಡೆ. ನಾಳೆ ಸಾವಿರಾರು ಜನ ಪ್ರವಾಸಿಗರು ಬರ್ಬೋದು ಈ ವಿಡಿಯೋ ವೈರಲ್ ಆದಮೇಲೆ. ಸೊ ಅವಾಗ ನೀವು ಯೋಚನೆ ಮಾಡೋದೇ ಬೇಡ. ಇಲ್ಲೆಲ್ಲ ಗಾಡಿ ಅವ್ರು ಬಂದವ್ರು ಗಾಡಿ ಹಿಡಿಯೋಕ್ಕೆಲ್ಲ ಒಳ್ಳೆ ಆಗುತ್ತೆ, ಮತ್ತು ಸರ್ಕಾರಕ್ಕೂ ಒಳ್ಳೆ ದುಡ್ಡಾಗುತ್ತೆ. ನನಗೆ ನೀವು ಕ್ರೆಡಿಟ್ ಕೊಡೋದೇ ಬೇಡ, ನಂದೇನು ಬೇಡ. ಒಂದು 4 ದೊಡ್ಡ ಬ್ಯಾನರ್ ಹಾಕ್ಬಿಟ್ರೆ ಸಾಕು, ನಾನು ಅಷ್ಟೇ ಬಿಟ್ಕೊಳ್ಳೋದು ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೇನು ಕ್ರೆಡಿಟ್ ಬೇಡ. ಅಲ್ಲ ಸರ್, ಅಲ್ಲ ಹೇಳಿ ಸರ್. ಅಷ್ಟೇ. ಇನ್ನೊಂದು ಸರ್ ಮೇಜರ್ ಒಂದು ಹೇಳೋಕ್ಕಿತ್ತು ಸರ್. ಏನಂತ ಹೇಳಿದ್ರೆ, ನೋಡಿ ಸರ್, ನಿಮಗೆ ಮದುವೆ ಆಗಿದೆ ಸರ್? ಇಲ್ಲ, ನನಗೂ ಮದುವೆ ಆಗಲಿಲ್ಲ ಸರ್. ಹಂಗಲ್ಲ ಯಾರಿಗೆ ಕೊಡ್ತೀವಿ, ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಮಾತ್ರ ಕೊಡ್ಬಿಡಿ ಸರ್. ಏನಂತ ಗೊತ್ತಾ, ಈಗ ಮದುವೆ ಆದವರು ಒಂದು ಪ್ರೆಗ್ನೆನ್ಸಿ ಲೇಡಿ ಇದ್ದಾರೆ ಅಂತ ತಿಳ್ಕೊಳ್ಳಿ, ಓಕೆನಾ? ಆ ಪ್ರೆಗ್ನೆನ್ಸಿ ಲೇಡಿಗೆ ಸರ್, ಒಂದೀಗ ಪ್ರೆಗ್ನೆಂಟ್ ಆದವರಿಗೆ ಈಗ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲೆಲ್ಲ ಒಂದು ಹೆರಿಗೆ ಮಾಡಬೇಕಂದ್ರೆ ಲಕ್ಷಾಂತರ ತಗೊಂತಾರೆ ಅಲ್ವಾ? ಮತ್ತು ಅದಕ್ಕೆ ಈಗೆಲ್ಲ ಸಿಸರಿನೇ ಮಾಡೋದು. ಯಾರು ಕೂಡ ಈಗ ನಾರ್ಮಲ್ ಡೆಲಿವರಿನೇ ಆಗ್ತಾ ಇಲ್ಲ. ನಿಮ್ಗೆ ನಾರ್ಮಲ್ ಡೆಲಿವರಿ ಆಗಬೇಕಾ? ಮತ್ತು ಯಾಕೆ ತಡ ಮಾಡ್ತಿದ್ದಿಲ್ಲ? ಒಂದು ಆ್ಯಂಬುಲೆನ್ಸ್ ಬುಕ್ ಮಾಡಿ ಈ ರೋಡಲ್ಲಿ ಒಂದು 5-6 ಸಲ ತಿರುಗಿ, ಪಕ್ಕ ಹೇಳ್ತೀನಿ ಸರ್, ಶ್ಯೂರ್ ಶಾಟ್, ನಾನ್ ಗ್ಯಾರಂಟಿ ನಾರ್ಮಲ್ ಡೆಲಿವರಿ ಆಗುತ್ತೆ.
ನೋಡಿ, ಒಂದು ರೋಡಿಂದ ಇಷ್ಟೆಲ್ಲ ಒಂದು ನಿಮಗೆ ಏನು ಸಿಗುತ್ತೆ ಸರ್, ಇಷ್ಟೆಲ್ಲ ಒಂದು ಪಾಯಿಂಟ್ ಸಿಗುತ್ತೆ, ಇಷ್ಟೊಂದು ಒಳ್ಳೊಳ್ಳೆ ವಿಷಯಗಳು ಸಿಗುತ್ತೆ ಅಂತ ಹೇಳಿದ್ರೆ ಈ ಥರ ರೋಡ್ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತಾ, ನಿಮಗೆ ನನ್ನ ಬಗ್ಗೆ ಖುಷಿ ಆಗ್ತಾಯಿದೆ, ನನ್ನ ಬಗ್ಗೆ ಏನಾದರೂ ಹೇಳಬೇಕನ್ನಿಸ್ತದೆ, ನಿಮ್ಗೆ ಹೆಮ್ಮೆ ಅನಿಸ್ತದೆ ಅಂತ ಹೇಳಿ ಇದು ಕಮೆಂಟ್ ಬಾಕ್ಸ್ ಇದೆಯಲ್ಲ ಸರ್, ಅದರಲ್ಲಿ ಏನು ಬೇಕಾದರೂ ಹೇಳ್ಕೊಳ್ಳಿ, ಒಳ್ಳೆದನ್ನು ಹೇಳ್ತಾರೆ ಗುರುತು. ಮತ್ತು ಈ ಗಿನ್ಮಾಲ ನಾನು ಇಷ್ಟಪಡಲ್ಲ, ಮಾಡೋದಿದ್ರೆ ಬಂದುಬಿಡಿ ಮನೆ ಹತ್ರ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಸರ್. ನಾವು ಒಂದು ರೈಡ್ ಹೋಗೋಣ ಸರ್ ಗಾಡೀಲಿ, ಮತ್ತು ಅನುಭವ ಆಗುತ್ತೆ. ಓಕೆ, ಧನ್ಯವಾದಗಳು, ಬರ್ತೀನಿ. ಎಂತ ಮಾಡ್ತಿದ್ಯಾ? ಎಂತ ಬೊಜ್ಜದ್ ರೋಡ್ ಇದ? ಸರ್ ನಿನ್ ಕರ್ಮದ ರೋಡ? ಸರ್ ನೀ ಯಾವ ಸುಟ್ ಕಾಂಟ್ರಾಕ್ಟರ್ ಮಾರೆ? ಅಲ್ಲ ಸರ್ ಸರ್ ಸರ್